ಇದೆಂತದಂತ ನಂಗೆ ಗೊತ್ತಿಲ್ಲ, ಅಣ್ಣ ಎಕ್ಸ್ಪ್ಲೇನ್ ಮಾಡ್ತಾರೆ ಆಯ್ತಾ, ಕೇಳಿಸ್ಕೊಳ್ಳಿ. ಹಿಂದಿಯಲ್ಲಿ ತಾಡಿ ಅಂತಾರೆ. ತಾಡಿ ಇದೆಲ್ಲ ಅದೋಡ ಅದ್ ಬಂದು ಬೇರು, ಇಲ್ಲಾಂದ್ರೆ ಇಂಗ್ಲಿಷ್ ಅಲ್ಲಿ ಐಸ್ ಆಪಲ್ ಅಂತಾರೆ. ಕನ್ನಡದ ಇದು ತೆಲುಗುದಲ್ಲಿ ತಾಟಿಕಾಯಿ. ನಮ್ ಚಾನಲ್ ಕನ್ನಡ ಅಣ್ಣ, ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ಬಿಡಿ. ನನ್ ಮೂರ್ ಭಾಷೆ ಬರೋದು, ಕನ್ನಡದಲ್ಲಿ ಏನಂತಾರ ಗೊತ್ತಿಲ್ಲ. ಅದು ಬಂದು ಫ್ರೂಟ್ ಏನಿರ್ತಲ್ಲ, ಫ್ರೂಟ್ ಬಂದು ಟಾಟಲಿಂಗ್ ಅಂದ್ರೆ ಅರ್ಥ ಆಗುತ್ತೆ. ಫ್ರೂಟ್ ಅಲ್ಲಿ ಇಟ್ಟು ಮಣ್ಣಲ್ಲಿ ಇಟ್ಟು ಫ್ರೂಟ್ಗೆ ಅಲ್ಲಿದ್ದ ಏನಿದು ರೂಟ್ ಬರುತ್ತಲ್ಲ, ಆ ರೂಟ್ ಒಂದು ಪೀಸ್ ಇದು. ಓಕೆ, ಅದನ್ನ ಹೆಂಗ್ ತಿನ್ಬೇಕು, ಏನ್ ಅದನ್ನ ತಿಂದ್ರೆ ಏನ್ ಸಿಗುತ್ತೆ? ಇದು ಬಂದು ನೀರಲ್ಲಿ ಹೆಂಗ ನಾವು ಕಡ್ಲೆಕಾಯಿ ಹೆಂಗ ಬೇಯಿಸ್ತೀವೋ ನೀರಲ್ಲಿ ಹಾಕಿ, ಅದೇ ತರ ಇದನ್ನು ನೀರಲ್ಲಿ ಹಾಕಿ ಬೇಯಿಸ್ಬೇಕು. ಚೆನ್ನಾಗಿ ಬೇಯಿದ್ಮೇಲೆ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಬೇಕು. ಆಮೇಲೆ ಇದು ಮೇಲಿರೋದು ತೆಗೆದ್ಬಿಟ್ಟು ಸೇಮ್ ನಾವು ಹೆಂಗ ಕಡ್ಲೆ ಇದು ನಮ್ದು ಶೇಂಗದ ಕಾಳು ಹೆಂಗ ತಿಂತೀವೋ ಆ ತರ ಇದನ್ನ ಮೇಲೆ ತೆಗೆದ್ಬಿಟ್ಟು ಒಳಗಡೆ ಇರೋದು ಮುರಿದು ಸ್ವಲ್ಪ ಮೇಲಿರೋದೆಲ್ಲ ತೋಳೆಲ್ಲ ತೆಗೆದು ತಿಂತಾರೆ. ಇದು ತಿಂದ್ರೆ ಹಾರ್ಟ್ ಆಮೇಲೆ ಹೊಟ್ಟಿಗೆ ಒಳ್ಳೇದಂತ. ಸರಿ, ಥ್ಯಾಂಕ್ ಯು ಅಣ್ಣ, ನಂಗೆ ಗೊತ್ತಿರ್ಲಿಲ್ಲ.